ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಮೊದಲಿಗೆ ಯಾರ್ಯಾರು ಹೊಸ್ದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಇವತ್ತು ನಾನು ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಡ್ರಮ್ ಸ್ಟಿಕ್ ರೈಸ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ಕೊಡ್ತೀನಿ. ತುಂಬ ರುಚಿಗಿರುತ್ತೆ. ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ. ಮುಂದೆ ಒಳ್ಳೆ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು. ಮೊದಲಿಗೆ ಒಂದು ಪಾತ್ರದಲ್ಲಿ ನುಗ್ಗೆಕಾಯಿನ ಬೇಯಿಸ್ಕೊಡ್ತೀನಿ. ನಾನು ನೀರು ಹಾಕ್ಕೊಂಡು ಬೇಯಿಸ್ಕೊತೀನಿ. ನಾನು ಟೋಟಲ್ 3 ನುಗ್ಗೆಕಾಯಿನ ಈ ಥರ ಚಿಕ್ಕ ಕಟ್ ಮಾಡ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಸುಟ್ಕೊಂಡು ಮಾಡ್ಬೋದು. ಸುಟ್ಕೊಂಡು ಮಾಡಿದ್ರೆ ಟೇಸ್ಟ್ ಬರುತ್ತೆ, ಒಲೆದಲ್ಲಿ ಸುಟ್ಕೊಂಡು ಮಾಡಿದ್ರೆ. ನಾನು ಮತ್ತೊಂದು ಬಾಣಲೆಯಲ್ಲಿ ಧನಿಯಾ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಜೀರಾ ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ, ಒಣಮೆಣಸಿನ್ಕಾಯಿ 3 ಹಾಕೋತಾ ಇದ್ದೀನಿ. ಇದು ಕಲರ್ದು, ಖಾರದಲ್ಲ ಇದು. ಕಡಲೆಬೇಳೆ ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ. ಕಡಲೆಬೀಜ 1 ಸ್ಪೂನ್ ಹಾಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ನೀರು ಹಾಕದೆ ಎಣ್ಣೆ ಹಾಕದೆ ಇದನ್ನು ಫ್ರೈ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಬರ್ಬೇಕು. ಇದು ತುಂಬ ರುಚಿ ಕೊಡೋದಂತ ಹೇಳಿದ್ರೆ ಇದೇ ಡ್ರೈ ಪೌಡ್ರು. ಇವತ್ತು ನಾನು ತೋರಿಸೋ ರೆಸಿಪಿಗೆ ಇದೇ ಮೇನ್ ಇರೋದು. ಇದು ನೋಡಿ, ಇದು ಬಿಸಿಯಾಗಿದೆ. ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬರ್ತೀನಿ ನಾನು. ಇದನ್ನು ನೀರು ಹಾಕಬಾರ್ದು, ಸ್ವಲ್ಪನೂ ನೀರು ಹಾಕಬಾರ್ದು, ಡ್ರೈ ಪೌಡ್ರ್ ಮಾಡ್ಕೊಬರ್ಬೇಕು. ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ, ಯಾಕಂದರೆ ಮಿಕ್ಸಿನೂ ಹೊಟ್ಟೋಗುತ್ತೆ, ಮುಖಕ್ಕೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬನ್ನಿ. ನೋಡಿ, ನಾನು ಈ ಥರ ತರಿ ರುಬ್ಕೊಬಂದಿದ್ದೀನಿ. ನೋಡಿ, ನುಗ್ಗೆಕಾಯಿನ ಬೇಯಿಸ್ಕೊಂಡು ತಗೊಬರ್ತೀನಿ. ಇದು ಒಳಗಡೆ ಇರೋದೆಲ್ಲ ಈ ಥರ ಸ್ಪೂನ್ ಸಹಾಯದಿಂದ ಈ ಥರ ತಕ್ಕೋಬೇಕು. ನಾವು ಬೇಯಿಸಿದ್ದೀವಲ್ಲ, ಅದಕ್ಕೋಸ್ಕರ ಅದು ಬೇಗ ಸಲೀಸಾಗಿ ಬರುತ್ತೆ. ಅದು ನುಗ್ಗೆಕಾಯಿನ ಒಳಗಡೆ ಇರೋದು ಬೇಯಿಸಿಲ್ಲ ಅಂದರೆ ಬರಲ್ಲ ಅದು. ನೋಡಿ, ಎಲ್ಲ ತಕ್ಕೊಂಡಿದ್ದೀನಿ ಈ ಥರ. ಮತ್ತೊಂದು ಪ್ಯಾನಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. 3 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೇನೆ. ಉದ್ದಿನಬೇಳೆ 1 ಸ್ಪೂನ್ ಹಾಕೋತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಇದು ರೈಸ್. ಇದು ಈರುಳ್ಳಿ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ಹಾಕೊಂಡು, ಈ ದೊಡ್ಡ ಈರುಳ್ಳಿ ಬದಲು ಈ ಸಾಂಬಾರು ಈರುಳ್ಳಿ ಬರುತ್ತೆ ನೋಡಿ, ಚಿಕ್ಕದು, ಅದು ಹಾಕ್ಕೊಂಡು ತುಂಬ ರುಚಿ ಬರುತ್ತೆ. ಹಸಿಮೆಣ್ಸಿನ್ಕಾಯಿ 4 ಹಾಕಿದ್ದೀನಿ. ಸಾಂಬಾರು ಈರುಳ್ಳಿ ಹಾಕಿ ಮಾಡಿದ್ರಿಂದ ತುಂಬ ರುಚಿ ಬರುತ್ತೆ. ನಂಗೆ ಅದು ಸಿಕ್ಕಿಲ್ಲ. ಇದೇ ದೊಡ್ಡ ಈರುಳ್ಳಿದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಕರ್ಬೇವಿನ ಸೊಪ್ಪು ಮತ್ತು ಒಂದೇ ಒಂದು ಚಿಕ್ಕದು ಒಂದು ಟೊಮೆಟೊ ಕಟ್ ಮಾಡ್ಕೊಂಡು ಹಾಕೋತಿದ್ದೀನಿ. ಟೊಮೆಟೊ ಇದು ಆಪ್ಷನಲ್ಲು, ನಾನು ಇರಲಿ ಅಂತ ಒಂದೇ ಒಂದು ಹಾಕಿದ್ದೀನಿ. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ, ಟೊಮೆಟೊ ಬೇಗ ಬೇಯಲಿ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇದು ಮಾಡಿ ನೋಡಿ ನಿಮ್ಮ ಮನೆಗೂ. ಅರಿಶಿನ ಹಾಕಿದ್ದೀನಿ. ನೀವು ಗ್ರೀನ್ ಚಿಲ್ಲಿ ಬೇಡ ಅನ್ನೋರು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮಾಡ್ಬೋದು, ಇಲ್ಲ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕ್ಕೊಂಡು ಮಾಡ್ಕೋಬೋದು. ಗ್ರೀನ್ ಚಿಲ್ಲಿ ತಿನ್ನಲ್ಲ ಗ್ಯಾಸ್ಟ್ರಿಕ್ ಅನ್ನೋರು. ಇದನ್ನು ಒಂದು 2-3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡೋಣ, ಟೊಮೆಟೊ ಬೇಯಲಿ. ನೋಡಿ, ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಬೆಂದಿದೆ. ಇವಾಗ ನಾವು ಏನು ನುಗ್ಗೆಕಾಯಿನ ಒಳಗಡೆ ಇರೋದೆಲ್ಲ ತಕ್ಕೊಂಡಿರ್ತೀನಿ ಡ್ರಮ್ ಸ್ಟಿಕ್ದು, ಅದು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಈರುಳ್ಳಿ ಟೊಮೆಟೊ ಜೊತೆಗೆ ಅದು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾವು ಡ್ರೈ ಪೌಡ್ರ್ ಮಾಡ್ಕೊಂಡಿರ್ತೀನಲ್ಲ, ಅದನ್ನು ಹಾಕೋತಾ ಇದ್ದೀನಿ.
ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 2.5 ಸ್ಪೂನ್ ಹಾಕ್ತಾಯಿದ್ದೇನೆ. ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ಮೀಡಿಯಮ್ ಆಗಿರೋದು ಹಾಕ್ತಾಯಿದ್ದೇನೆ. ಈ ಪೌಡ್ರು ಮಾಡಿ ಹಾಕೋದ್ರಿಂದ ಟೇಸ್ಟ್ ಬೇರೆದು ಕೊಡುತ್ತೆ, ತುಂಬ ಚೆನ್ನಾಗಿ ಕೊಡುತ್ತೆ. ಟೇಸ್ಟು ಆಗಲಿ ಫ್ಲೇವರ್ ಆಗಲಿ ನೋಡೋಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಸಾಂಬಾರು, ನುಗ್ಗೆಕಾಯಿ ಪಲ್ಯ ತಿಂದು ಬೇಜಾರಾಗಿದೆ. ಈ ಥರ ಒಮ್ಮೆ ಮಾಡಿ ಚಿತ್ರಾನ್ನನ, ರೈಸ್ನ, ಡ್ರಮ್ ಸ್ಟಿಕ್ ರೈಸ್ನ ನಾನು ಮಾಡಿರೋದು ಅನ್ನ ಮಾಡಿಕೊಂಡಿದ್ದೆ, ಅದನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇವಾಗ ನಾನು. ಇದಕ್ಕೆ ಚಟ್ನಿ ಆಗಲಿ ಬಜ್ಜಿ ಆಗಲಿ ಯಾವುದೇ ಅವಶ್ಯಕತೆ ಇರಲ್ಲ, ಹಿಂಗೆ ತಿನ್ಬೋದು. ಇದು ಚಿತ್ರಾನ್ನನ ತುಂಬ ರುಚಿಯಾಗಿರುತ್ತೆ, ಬೇಗನೂ ಆಗುತ್ತೆ. ಅನ್ನ ಮಾಡ್ಕೊಬಿಟ್ರೆ ತುಂಬ ಬೇಗನೂ ಆಗುತ್ತೆ. ಡಿಫ್ರೆಂಟಾಗಿರುತ್ತೆ ರೆಸಿಪಿ ಇದು. ನೀವು ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ. ಕೊನೆಯದಾಗಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಶೇರ್ ಮಾಡಿ ಆದಷ್ಟು. ನೋಡಿ, ಇದು ಇವಾಗ ರೆಡಿಯಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ನೋಡಿ, ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾನು ಕೊನೆಯದಾಗಿ. ತುಂಬ ಟೇಸ್ಟಾಗಿತ್ತು. ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಧನ್ಯವಾದಗಳು ಅವರಿಗೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿಲ್ಲ ಅವ್ರಿಗೆಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ನಿಮಗೆಲ್ಲರಿಗೂ.